ಹಲೋ ಬಾವಾ, ಬೆಳಗ್ಗೆಯಿಂದ ನಿಮ್ಮ ಫೋನ್ಗೋಸ್ಕರನೇ ಕಾಯ್ತಾ ಇದ್ದೆ. ಎಲ್ಲಿದ್ದೀರಾ, ಹೇಗಿದ್ದೀರಾ? ಮೈಸೂರಿಂದ ಬಂದ್ರೋ ಇಲ್ವೋ? ಅಕ್ಕ ಹುಷಾರಾಗಿದ್ದಾಳೆ ತಾನೆ? ಯಾಕೆ ಆ ರೀತಿ ಕೇಳ್ತಿದ್ಯಾ? ಜಾನುಗೆ ಯಾರಾದ್ರೂ ಏನಾದ್ರೂ ಆಯ್ತು ಅಂತ ಹೇಳಿದ್ರಾ? ನಿಮ್ಮಿಬ್ರನ್ನ ಬಿಟ್ರೆ ಇನ್ಯಾರು ಹೇಳಕ್ ಸಾಧ್ಯ ನನಗೆ? ನನ್ನ ಪ್ರಶ್ನೆಗೆ ಉತ್ತರ ಗೊತ್ತಾಗ್ಲಿಲ್ಲ. ಅಕ್ಕ ಹುಷಾರಾಗಿದ್ದಾಳೆ ತಾನೆ? ಈಗ ಪರವಾಗಿಲ್ಲ, ಐ ಮೀನ್ ಚೆನ್ನಾಗೇ ಇದ್ದಾಳೆ. ಹಬ್ಬಾ, ಈಗ ನನಗೆ ಜೀವ ಬಂದಂಗಾಯ್ತು. ಯಾಕೆ? ಅಯ್ಯೋ, ಯಾಕೆ ಕೇಳ್ತೀರಾ ನನ್ನ ಕತೆನ? ಅಪ್ಪನ್ಗೆ ರಾತ್ರಿ ಕನ್ಸು ಬಿತ್ತಂತೆ, ಅಕ್ಕನ್ಗೇನೋ ಆಗಿರೋ ತರ. ತುಂಬಾ ಡಿಸ್ಟರ್ಬ್ ಆಗಿದ್ರು ಬಾಬಾ. ವಿಚಾರಿಸೋಣ ಅಂತ ನಿಮಗ್ ಫೋನ್ ಮಾಡಿದ್ರೆ ಇಬ್ರು ಫೋನ್ ರಿಸೀವ್ ಮಾಡ್ಲಿಲ್ಲ. ಅದಕ್ಕೆ ಇನ್ನಷ್ಟು ಹೆದರ್ಕೊಂಡಿದ್ರು. ಇಬ್ರು ಫೋನ್ ರಿಸೀವ್ ಮಾಡ್ತಾ ಇಲ್ಲ ಅಂದ್ರೆ ಖಂಡಿತ ಅಕ್ಕ ಯಾವ್ದೋ ತೊಂದರೆಲಿ ಸಿಗಾಕೊಂಡಿದ್ದಾಳೆ ಅಂತ ಗೋಳಾಡ್ತಿದ್ರು. ಬೀಗ್ರು ಮನೆಗೆ ಕರ್ಕೊಂಡೋಗು, ಅಲ್ಗೂ ಬಂದಿಲ್ಲ ಅಂತಂದ್ರೆ ಮೈಸೂರು ಅಡ್ರೆಸ್ ಇಸ್ಕೋ, ನಾವ್ ಅಲ್ಗೆ ಹೋಗೋಣ, ನಾನು ನನ್ನ ಮಗಳನ್ನ ನೋಡ್ಲೇಬೇಕು ಅಂತ ಕೂತಿದ್ರು. ಬೀಗ್ರ ಮನೆಗೆ ಹೋಗಿ ಕನ್ಸಿನ ವಿಷಯ ಹೇಳಿದ್ರೆ ಅವರು ಶಾಕ್ ಆಗ್ತಾರೆ, ಬೇಡ ಅಂತ ನಾನೇ ತಡೆದೆ. ಆದ್ರೂ ಅಪ್ಪನ್ ತಡೆಯೋ ಅಷ್ಟರಲ್ಲಿ ಸಾಕಾಗೋಯ್ತು ಬಾಬಾ. ನಿಮ್ಮ ಅಕ್ಕ ಆರಾಮಾಗಿದ್ದಾಳೆ, ಏನು ತೊಂದರೆ ಆಗಿಲ್ಲ ಅಂತ ಮಾವಂಗೆ ಹೇಳ್ಬಿಡು. ಒಂದೆರಡು ದಿನ ಆದ್ಮೇಲೆ ನಾನೇ ಮನೆ ಕರ್ಕೊಂಡು ಬರ್ತೀನಿ ಅಂತಾನು ಹೇಳ್ಬಿಡು. ಏನು ನೀವೇ ಕರ್ಕೊಂಡ್ ಬರ್ತೀರಾ? ನೀವೇ ಕರ್ಕೊಂಡ್ ಬರ್ತೀರಾ ಅಂದ್ರೆ ಅಕ್ಕನ ಜೊತೆ ರಾಜಿ ಆಗ್ಬಿಟ್ರಿ? ನನಗ್ ಗೊತ್ತಿತ್ತು ಬಾಬಾ, ನನಗ್ ಖಂಡಿತ ಗೊತ್ತಿತ್ತು ಈ ಮೈಸೂರು ಟ್ರಿಪ್ಪು ನಿಮ್ ಲೈಫಲ್ಲಿ ಒಂದು ದೊಡ್ಡ ಬದಲಾವಣೆ ತರುತ್ತೆ ಅಂತ. ತುಂಬಾ ಮಾತು ಕಲ್ತ್ಬಿಟ್ಟಿದೆ ಕಣೋ ನೀನು. ಟ್ಯೂಷನ್ಗೆ ಹೋಗ್ತಾ ಇದ್ದೀನಲ್ಲ ಭಾವ, ನಿಮ್ ಕಳ್ತನ ಸಿಗಾಕೋಬಾರ್ದು ಅಂತ ನನ್ನ ಬಾಯಿ ಮುಚ್ಚೋ ಪ್ಲಾನ. ನಾನೇನು ಕಳ್ತನ ಮಾಡ್ದೆ? ಈಗ 11 ತಿಂಗಳು ಮುಂಚೆ ಅಕ್ಕನ ಮನ್ಸನ್ನ ಕಳ್ತನ ಮಾಡಿದ್ರಿ, ಈಗ ಮತ್ತೆ ಒನ್ಸ್ ಅಗೇನ್ ದ ಸೇಮ್ ಜಾನು ಮನ್ಸನ್ನ ಮೈಸೂರಿಂದ ಕತ್ಕೊಂಡ್ ಬಂದ್ಬಿಡಿದೀರಾ. ಕಂಗ್ರಾಟ್ಸ್ ಬಾವಾ. ಇನ್ನು ನಿಮ್ನ ಅಕ್ಕನ್ನ ಬೇರೆ ಮಾಡಕ್ಕೆ ಯಾವುದೇ ಮದನಿಂದನೂ ಸಾಧ್ಯ ಇಲ್ಲ. ಹಾಗಾದ್ರೆ ನಿಮಗ್ PG ರೂಮಿನ ಅವಶ್ಯಕತೆ ಇಲ್ಲ. ಹಾ, ನಾನು ಅದ್ರ ಬಗ್ಗೆ ಮಾತಾಡೋಕ್ಕೆ ಫೋನ್ ಮಾಡಿದೆ. PG ಓನರ್ಗೆ ಹೇಳ್ಬಿಡು ನಾನು ಮತ್ತೆ ರೂಮಿಗೆ ಬರಲ್ಲ, ರೂಮ್ ಖಾಲಿ ಮಾಡ್ತಿದ್ದೀನಿ ಅಂತ. ಓಕೆ ಬಾವಾ, ಥ್ಯಾಂಕ್ ಯು. ಹಾಗೆ ಅಡ್ವಾನ್ಸ್ ರಿಟರ್ನ್ ಮಾಡ್ತಾರೆ, ಅದನ್ನ ನೀನೇ ಇಟ್ಕೋ. ಓಕೆ ಬಾವಾ, ಥ್ಯಾಂಕ್ ಯು ಸೋ ಮಚ್. ಅಡ್ವಾನ್ಸ್ ಅಮೌಂಟ್ನ ನೀನೇ ಇಟ್ಕೊ ಅಂದಿದ್ದಕ್ಕಲ್ಲ, ಅಕ್ಕನ ಜೊತೆ ಅವಳ ಗಂಡನಾಗಿ ಅದೇ ಮನೇಲಿ ಸಂಸಾರ ಮಾಡ್ತೀನಿ ಅಂದ್ರಲ್ಲ ಅದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಬಾವಾ. ಲಾಂಗ್ ಲೀವ್ ಜಾನುಶ್ರೀ, ಲಾಂಗ್ ಲೀವ್ ಜಾನುಶ್ರೀ. ಸ್ವಲ್ಪ ಓವರ್ ಮಾಡಿದೆ ಅನ್ಸುತ್ತೆ, ಇರ್ಲಿ. ಜಾನು, ಏನು? ಏನು ಕೇಳಿಸ್ತಿಲ್ಲ. ಒಂದು ವಾಕ್ ಹೋಗೋಣ. ಅದೇ ನಗು ಅದೇ
ಏನಾದ್ರೂ ಮಾತಾಡು ಶ್ರೀ. ಮೌನನೇ ಮಾತಾಡ್ಲಿ ಅನ್ನಿಸ್ತದೆ. ನೀನ್ ನನ್ ಜೊತೆ ಇರೋದ್ ಫೀಲ್ ಆಗ್ಲಿ ಅಂತ. ಅದಕ್ಕೆ ಮಾತನ್ನ ಅಗತ್ಯ ಇಲ್ಲ ಜಾನು.